ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಚಾರ್ಜ್ ಶೀಟ್ ಬಳಿಕವೇ ದರ್ಶನ್ ಬೇಲ್ ಅರ್ಜಿ. 90 ದಿನದ ಬಳಿಕವೇ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಈಗಾಗಲೇ 50 ದಿನ ಕಳೆದುಬಿಟ್ಟಿದ್ದಾರೆ ಜೈಲಲ್ಲಿ ದರ್ಶನ್. ತನಿಖೆಯ ಎಲ್ಲಾ ಮಾಹಿತಿ ಆರೋಪಿಗಳಿಗೆ ಲಭ್ಯ. 17 ಆರೋಪಿಗಳಿಗೂ ಕೂಡ ಒಂದೊಂದು ಪ್ರತಿಯನ್ನ ನೀಡುತ್ತಾರೆ. ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ನ ಪ್ರತಿ ಎಲ್ಲ ಆರೋಪಿಗಳಿಗೂ ಕೂಡ ಸಿಗುತ್ತೆ. ಅದರ ಆಧಾರದ ಮೇಲೆ ಜಾಮೀನಿಗೆ ದರ್ಶನ್ ಮೊರೆ ಹೋಗ್ತಾರೆ. ಬೇಲ್ ಅರ್ಜಿ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ನಂತರವೇ ದರ್ಶನ್ರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಚಾರ್ಜ್ ಶೀಟ್ ಪೊಲೀಸರು ಸಲ್ಲಿಕೆ ಮಾಡೋವರೆಗೂ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸೋಕೆ ಆಗಲ್ಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಪೊಲೀಸರ ಚಾರ್ಜ್ ಶೀಟ್ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. 90 ದಿನದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರೆ ಬೇಲ್ ಡೌಟ್. ದರ್ಶನ್ ಸದ್ಯ ಜೈಲಿನಿಂದ ಹೊರಬರೋದೇ ಅನುಮಾನ ಇದೆ. ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ನೇರಾನೇರವಾಗಿ ದರ್ಶನ್ ಪಾತ್ರಧಾರರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಬೇಲ್ಗೆ ಅರ್ಜಿ ಸಲ್ಲಿಸೋಣ ಅಂತ ಲೆಕ್ಕಾಚಾರವನ್ನ ಈ ಗ್ಯಾಂಗ್ ಹಾಕೊಂಡಿದೆ. ಆದ್ರೆ ಬೇಲ್ ಸಿಗೋದೇ ಡೌಟ್ ಇದೆ. ಚಾರ್ಜ್ ಶೀಟ್ ಸಲ್ಲಿಸಲು ಇಷ್ಟು ವಿಳಂಬ ಆಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಸಾಮಾನ್ಯವಾಗಿ 30 ದಿನಗಳ ಒಳಗಡೆ ಪೊಲೀಸರು ತನಿಖೆಯನ್ನ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಒಬ್ಬ ಆರೋಪಿ ಇದ್ರೆ ಶೀಘ್ರವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಬರೋಬ್ಬರಿ 17 ಮಂದಿ ಇದ್ದಾರೆ. ನೇರವಾದ ಸಾಕ್ಷಿಗಳು ಕೂಡ ಕೆಲವು ಕೇಸ್ಗಳಲ್ಲಿ ಇರುತ್ತೆ. ಈ ಕಾರಣಕ್ಕಾಗಿ ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ. ಆದ್ರೆ ಈ ಪ್ರಕರಣದಲ್ಲಿ ಸಾಧ್ಯ ಆಗ್ತಿಲ್ಲ. ಕಾರಣ ಒಂದು, ಈ ಪ್ರಕರಣದಲ್ಲಿ ಬರೋಬ್ಬರಿ 17 ಮಂದಿ ಆರೋಪಿಗಳಿರೋದು. ಚಿತ್ರದುರ್ಗ, ಬೆಂಗಳೂರು, ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಬರೀ ಒಂದೇ ಜಾಗಕ್ಕೆ ಸೀಮಿತ ಆಗಿಲ್ಲ, ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿಲ್ಲ. ಕೃತ್ಯ ನಡೆದ ಎಲ್ಲಾ ಸ್ಥಳಗಳ ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ. ನೂರಾರು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಹಾಗಾಗಿನೇ ಚಾರ್ಜ್ ಶೀಟ್ ಸಲ್ಲಿಕೆ ಇಷ್ಟು ವಿಳಂಬ ಆಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಾಕಷ್ಟು ವಿಳಂಬ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಬರೋಬ್ಬರಿ 17 ಮಂದಿ ಆರೋಪಿಗಳಿದ್ದಾರೆ. ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ. ಹಾಗೇನೆ ದರ್ಶನ್ ರವರ ಜಾಮೀನು ಭವಿಷ್ಯ ಏನು ಆಗುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ. ಮಧುಶ್ರೀ, ಕೊಲೆ ಪ್ರಕರಣದಲ್ಲಿ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ವಿಳಂಬ ಆಗ್ತಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಆಗಲ್ಲ. ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ 90 ದಿನಗಳ ಕಾಲ ಪೊಲೀಸರಿಗೆ ಅವಕಾಶ ಇರುವಂಥದ್ದು. ಆ ಕೆಲಸವನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಆದ್ರೆ, ಹಾಗಾದ್ರೆ ಈಗ 51 ದಿನ ದರ್ಶನ್ ಜೈಲಿನಲ್ಲಿ ಕಳೆದಿದ್ದಾರೆ. ಅದ್ರ ಜೊತೆಗೆ ಪ್ರಕರಣ ದಾಖಲಾಗಿ ಸುಮಾರು 60 ದಿನಗಳು ಕೂಡ ಕಳೆದಿದ್ದಾವೆ. ಹೀಗಿದ್ರು ಕೂಡ ಪೊಲೀಸರಿಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ ಇನ್ನು 30 ದಿನಗಳ ಕಾಲ ಬಾಕಿ ಇರುವಂಥದ್ದು. ಆದ್ರೆ ಇದುವರೆಗೂ ಕೂಡ ದರ್ಶನ್ ಜಾಮೀನು ಅರ್ಜಿಯನ್ನು ಹಾಕಿಲ್ಲ. ಹಾಗಾಗಿ ಯಾವ ಕಾರಣಕ್ಕೆ ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಪ್ರಕರಣದ ತನಿಖೆ ಏನಿದೆ ಆ ಒಂದು ತನಿಖೆಯ ಮಾಹಿತಿ ಯಾವುದೂ ಕೂಡ ಡಿಫೆನ್ಸ್ ಲಾಯರ್ಗೆ ಲಭ್ಯ ಆಗೋದಿಲ್ಲ. ಎಲ್ಲಾ ಗೌಪ್ಯತೆಯನ್ನ ತನಿಖಾಧಿಕಾರಿಗಳು ಕಾಪಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಆ ತನಿಖೆಯ ವೇಳೆಯಲ್ಲಿ ಸಿಗುವಂತ ಮಾಹಿತಿ ಏನಿದೆ ಅದು ಡಿಫೆನ್ಸ್ ಲಾಯರ್ಗೆ ಸಿಕ್ಕಿದೆ ಆದ್ರೆ ಅದನ್ನ ಮುಂದಿಟ್ಕೊಂಡು, ಅದನ್ನ ಆಧಾರವಾಗಿ ಇಟ್ಕೊಂಡು ಅಲ್ಲೇನೆ ಲೂಪ್ ಹೋಲ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅದನ್ನ ಮುಂದಿಟ್ಕೊಂಡು ಜಾಮೀನು ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಒಂದೊಂದು ಚಾರ್ಜ್ ಶೀಟ್ ಪ್ರತಿಯನ್ನ ಕೊಡಲಾಗುತ್ತೆ. ಹಾಗಾಗಿ ಅಲ್ಲಿ ಆ ಒಂದು ಚಾರ್ಜ್ ಶೀಟ್ ಅನ್ನ ಸ್ಟಡಿ ಮಾಡಿದ ನಂತರದಲ್ಲಿ ಜಾಮೀನು ಕೇಳುವಂತಹ ಸಾಧ್ಯತೆಗಳು ಒಂದು ಕಡೆ ಇರುವಂಥದ್ದು. ಇದು ಒಂದು ಕಡೆ ಆದ್ರೆ, ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗುವಂತಹ ಅನುಮಾನ ಕೂಡ ಇದೆ. ಅಂದ್ರೆ 90 ದಿನ ಆದ ಬಳಿಕವೂ ಕೂಡ ದರ್ಶನ್ಗೆ ಜಾಮೀನು ಸಿಗೋದು ಡೌಟ್ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸಿಗ್ತಾ ಇರುವಂಥದ್ದು.
ಯಾಕಂತಂದ್ರೆ 90 ದಿನದ ಒಳಗೆ ಚಾರ್ಜ್ ಶೀಟ್ ಏನಾದ್ರು ಸಲ್ಲಿಕೆ ಮಾಡಿದ್ದೇ ಆದ್ರೆ ಅದರ ಒಂದು ಟ್ರಯಲ್ ಕೂಡ ನಡೆಯುತ್ತೆ. ಹಾಗಾಗಿ ಟ್ರಯಲ್ ಬೇಗ ನಡೆದ್ರೆ ಬಹುಶಃ ಅವರಿಗೆ ಶಿಕ್ಷೆಯ ಪ್ರಮಾಣ ಕೂಡ ಬೇಗ ಪ್ರಕಟ ಆಗುತ್ತೆ. ಯಾವಾಗ ಟ್ರಯಲ್ ನಡೆಸೋದಕ್ಕೆ ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತೆ ಈ ಸಂದರ್ಭದಲ್ಲೂ ಕೂಡ ಕೋರ್ಟ್ ಅವರಿಗೆ ಜಾಮೀನು ಕೊಡುವಂತ ಸಾಧ್ಯತೆ ಇರುವುದು. ಅದೇ ಕಾರಣಕ್ಕೆ ವಿಶೇಷ ಒಂದು ಕೋರ್ಟ್ ಅನ್ನ ನೀಡಬೇಕು ಅಂತ ಹೇಳಿ ಪೊಲೀಸರು ಕೇಳ್ಕೊತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಚಾರ್ಜ್ ಶೀಟ್ ಬಳಿಕವೇ ದರ್ಶನ್ ಬೇಲ್ ಅರ್ಜಿಯನ್ನು ವಿಚಾರಣೆ ಮಾಡಲಾಗುತ್ತೆ. 90 ದಿನದ ಬಳಿಕವೇ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ತನಿಖೆಯ ಎಲ್ಲಾ ಮಾಹಿತಿ ಆರೋಪಿಗಳಿಗೆ ಲಭ್ಯ ಆಗಿದೆ. 17 ಆರೋಪಿಗಳಿಗೂ ಒಂದೊಂದು ಪ್ರತಿಯನ್ನ ನೀಡಲಾಗುತ್ತೆ. ಚಾರ್ಜ್ ಶೀಟ್ನ ಪ್ರತಿ ಎಲ್ಲಾ ಆರೋಪಿಗಳಿಗೂ ಸಿಗುತ್ತೆ. ಅದರ ಆಧಾರದ ಮೇಲೆ ಜಾಮೀನಿಗೆ ದರ್ಶನ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಬೇಲ್ ಅರ್ಜಿ ಕೋರ್ಟ್ನಲ್ಲಿ ಟ್ರಯಲ್ ಈಗಾಗಲೇ ಶುರುವಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ದರ್ಶನ್ ಸದ್ಯ ಜೈಲಿನಿಂದ ಹೊರಬರೋದೇ ಡೌಟ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ 90 ದಿನದೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರೆ ಒಂದು ವೇಳೆ ಅದು ಬೇಲ್ ಸಿಗೋದು ಕೂಡ ಡೌಟ್ ಆಗುತ್ತೆ. 90 ದಿನದೊಳಗೆ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇಷ್ಟು ವಿಳಂಬ ಆಗಿದ್ದಾದ್ರೂ ಯಾಕೆ, ಯಾವ ಕಾರಣಕ್ಕಾಗಿ ಅಂತ. ಸಾಮಾನ್ಯವಾಗಿ 30 ದಿನದೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ. ಒಬ್ಬ ಆರೋಪಿ ಇದ್ರೆ ಶೀಘ್ರವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದು ಈಸಿ ಆಗುತ್ತೆ. ನೇರವಾದಂತಹ ಸಾಕ್ಷಿಗಳು ಕೂಡ ಕೆಲವು ಕೇಸ್ನಲ್ಲಿ ಇರುತ್ತೆ. ಈ ಕಾರಣಕ್ಕಾಗಿ ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅಂದ್ರೆ 90 ದಿನದೊಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಆದರೆ ದರ್ಶನ್ ಕೇಸ್ನಲ್ಲಿ 17 ಜನ ಇದ್ದಾರೆ. ಹಾಗಾಗಿ ತಡವಾಗ್ತಾ ಇದೆ. 90 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಈ ಹಿಂದೆ ಕೇವಲ ಒಬ್ಬ ಆರೋಪಿ ಮಾತ್ರ ಇದ್ರೆ ಮಾತ್ರ 30 ದಿನದೊಳಗಡೆ ಕೇಸನ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತೆ. ಆದರೆ ಇಲ್ಲಿ 17 ಆರೋಪಿಗಳಿರೋದ್ರಿಂದಾಗಿ 90 ದಿನಗಳ ಕಾಲ ತೆಗೆದುಕೊಳ್ಳುತ್ತೆ. ಇನ್ನು ದರ್ಶನ್ ಜಾಮೀನು ಮೊರೆ ಯಾಕೆ ಹೋಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನ್ಯಾಯಾಲಯಕ್ಕೆ ಜಾಮೀನು ಪಡೆಯಲು ಕಾರಣವನ್ನ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ತಾವು ಜಾಮೀನನ್ನ ಕೋರ್ತಿದ್ದಾರೆ ಅಂತ. ತನಿಖೆಯ ಮಾಹಿತಿ ಇದ್ದಾಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ತನಿಖಾಧಿಕಾರಿ ತನಿಖೆಯ ಗೌಪ್ಯತೆಯನ್ನು ಇಲ್ಲಿ ಕಾಪಾಡಿಕೊಂಡಿದ್ದಾರೆ. ತನಿಖೆ ಯಾವುದೇ ಮಾಹಿತಿ ಆರೋಪಿಗಳಿಗೆ ಲಭ್ಯ ಆಗೋದಿಲ್ಲ. ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖಗಳಾಗಿದೆ ಅದರ ಮೇಲೆ ಇವರು ಜಾಮೀನನ್ನ ಪಡೆಯುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ಬಹುದು. ಆದರೆ ಇಲ್ಲಿವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸದೇ ಇರುವುದರಿಂದಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಯಾಕೆಂದರೆ ಅದರಲ್ಲಿ ಚಾರ್ಜ್ ಶೀಟಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಲಾಯರ್ ಪ್ಲಸ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ತಡವಾಗ್ತಾ ಇದೆ.